ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗಾಂಧಿನಗರದಲ್ಲಿ ಎಲ್ಲಿ ನೋಡಿದ್ರು ದೊಡ್ಡ ಸಿನಿಮಾಗಳದ್ದೇ ಅಬ್ಬರ. ಒಂದು ಕಡೆ ಧುರಂಧರ್ 2 ಸಿನಿಮಾ, ಮತ್ತೊಂದು ಕಡೆ ಪವನ್ ಕಲ್ಯಾಣ್ ಅವರ ಉಸ್ತಾದ್ ಭಗತ್ ಸಿಂಗ್. ಇಷ್ಟೆಲ್ಲ ದೊಡ್ಡ ಸಿನಿಮಾಗಳ ಕಾಂಪಿಟೇಷನ್ ನಡುವೆಯೂ ಸದ್ದಿಲ್ಲದೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರೋ ಸಿನಿಮಾ ಅಂದ್ರೆ ಅದು ನಮ್ಮ ಕನ್ನಡದ ಡಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ಟೇಲ್ 3 ಸಿನಿಮಾ. ಇನ್ನು ಮುಖ್ಯವಾದ ವಿಷಯ ಅಂದ್ರೆ ಈ ಸಿನಿಮಾವನ್ನ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ನಟಿಸಿ, ನಿರ್ದೇಶಿಸಿ ಮತ್ತು ನಿರ್ಮಾಣ ಕೂಡ ಮಾಡಿದ್ದಾರೆ. ಮೊದಲಿಗೆ ಪಾತ್ರಗಳ ಬಗ್ಗೆ ಹೇಳ್ಬೇಕಂದ್ರೆ ಆದಿ ಮತ್ತು ಅವನ ದತ್ತು ಮಗಳ ಕತೆ ಇದು. ಇನ್ನು ಈ ಸಿನಿಮಾದಲ್ಲಿ ಜಗ್ಗ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ ಮರೆಯೋಕೆ ಸಾಧ್ಯವಿಲ್ಲ. ಅವರ ಕಾಮಿಡಿ ಟೈಮಿಂಗ್ಸ್ ಮತ್ತು ಆ ದಡ್ಡತನದ ಮಾತುಗಳು ನಿಜಕ್ಕೂ ಥಿಯೇಟರ್ನಲ್ಲಿ ಸಖತ್ ಮಜಾ ಕೊಡುತ್ತೆ. ಜಗ್ಗ ಮಮ್ಮಿ ಅನ್ನೋ ಪಾತ್ರದ ಕಾಮಿಡಿ ಇರೋದ್ರಿಂದಲೇ ಈ ಸಿನಿಮಾ ಎಲ್ಲೂ ಕೂಡ ಬೋರ್ ಆಗಿಲ್ಲ. ಇನ್ನು ಸಿನಿಮಾದ ಮೊದಲಾರ್ಧ ಹೇಗಿದೆ ಅಂತ ಕೇಳಿದ್ರೆ ಇದು ಪಕ್ಕಾ ಫೀಲ್ ಗುಡ್ ಜರ್ನಿ. ಪಾರ್ಟ್ 2 ಅಂತ್ಯದಲ್ಲಿ ಆದಿ ಒಂದು ಹೆಣ್ಣು ಮಗುವನ್ನು ದತ್ತು ತಗೋತಾರೆ ಅಲ್ವಾ, ಅಲ್ಲಿಂದ ಈ ಪಾರ್ಟ್ 3 ಸಿನಿಮಾ ಶುರುವಾಗುತ್ತೆ. ದತ್ತು ತಗೊಂಡ ನಂತರ ಆ ಮಗುವಿನ ಜೊತೆ ಆದಿಯ ಬಾಂಧವ್ಯ ಹೇಗಿರುತ್ತೆ, ಮಗು ಶಾಲೆಗೆ ಹೋಗೋದು, ಅಲ್ಲಿನ ತರಲೆಗಳು, ಹೀಗೆ ಮೊದಲಾರ್ಧ ತುಂಬಾ ಕಾಮಿಡಿಯಾಗಿ ಸಾಗುತ್ತೆ. ಇಂಟರ್ವಲ್ ಹಂತದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದಿರುತ್ತೆ. ದತ್ತು ತಂದ ಮಗು ಕೊನೆಯವರೆಗೂ ಆದಿ ಜೊತೆ ಇರುತ್ತಾ, ಅಥವಾ ಆ ಮಗುವಿನ ಅಸಲಿ ತಂದೆ ತಾಯಿ ಬಂದು ಮಗುವನ್ನ ವಾಪಸ್ ಕರ್ಕೊಂಡು ಹೋಗ್ತಾರಾ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಸಿನಿಮಾವನ್ನ ನೀವು ನೋಡ್ಲೇಬೇಕು. ಲವ್ ಮಾಕ್ಟೇಲ್ ಅಂತ ಹೆಸರು ಕೇಳಿದ್ರೆ ಇದು ಲವ್ ಸ್ಟೋರಿ ಸಿನಿಮಾ ಅಂದ್ಕೊಂಡಿದ್ರೆ ಅದು ನಿಜಕ್ಕೂ ತಪ್ಪು. ಇದೊಂದು ತಂದೆ ಮಗಳ ಅದ್ಭುತ ಬಾಂಧವ್ಯದ ಕಥೆಯಾಗಿದೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಆಕ್ಷನ್ ಸಿನಿಮಾಗಳ ನಡುವೆ ಈ ತರಹದ ಒಂದು ಫೀಲ್ ಗುಡ್ ಸಿನಿಮಾ ನೋಡೋದು ಮನಸ್ಸಿಗೆ ತುಂಬಾ ಹಿತ ಕೊಡುತ್ತೆ. ಫ್ಯಾಮಿಲಿ ಜೊತೆ ಕೂತು ಆರಾಮಾಗಿ ಎಂಜಾಯ್ ಮಾಡುವಂತ ಸಿನಿಮಾ ಇದಾಗಿದೆ. ಯಾರೇ ಆಗ್ಲಿ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದ ಮೇಲೆ ಎಮೋಷನಲ್ ಆಗಿ ಹೊರ ಬರೋದಂತೂ ಗ್ಯಾರಂಟಿ. ಯಾರೆಲ್ಲ ಈ ಸಿನಿಮಾವನ್ನ ನೋಡಿದ್ರಿ, ಈ ಸಿನಿಮಾ ನಿಮಗೆ ಹೇಗನಿಸ್ತು, ಈ ಸಿನಿಮಾಗೆ ನೀವು 10ಕ್ಕೆ ಎಷ್ಟು ಅಂಕ ಕೊಡ್ತೀರಿ ಅಂತ ಕಮೆಂಟ್ಸ್ ಮಾಡಿ. ಇನ್ನು ಈ ಸಿನಿಮಾವನ್ನ ನೋಡ್ಬೇಕು ಅಂದ್ಕೊಂಡಿರೋರಿಗೆ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ, ಫ್ಯಾಮಿಲಿ ಜೊತೆ ಯಾವ್ದಾದ್ರು ಸಿನಿಮಾಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾಗೆ ಹೋಗಿ ಅಂತ ಹೇಳ್ತೀನಿ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.